ನಮಸ್ತೆ ಫ್ರೆಂಡ್ಸ್, ಹೇಳ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಅದೇ ರೀತಿ ವಿಡಿಯೋ ತುಂಬಾ ದಿವಸ ಆಗಿತ್ತು, ಮಾಡಿದ್ದಿಲ್ಲ. ಇವತ್ತು ವಿಡಿಯೋ ಮಾಡ್ತೀನಿ. ನರದ್ದು ಒಂದು ವಿಡಿಯೋ ಮಾಡಿದ್ದೆ, ಅದು ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮತ್ತೆ ನನಗೆ ತುಂಬಾ ಜನ ಕಾಲ್ ಮಾಡ್ತಾ ಇದ್ದೀರಾ, ಕುರಿಗಳು ಕಾಲ್ ಸ್ಟ್ರಕ್ ಆಗಿದೆ, ನಾ ಏನ್ ಮಾಡ್ಬೇಕು ಅಂತಂದು ಎಲ್ರಿಗೂ ಕೂಡ ಹೇಳಿದ್ದೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ಕುರಿಗಳಿಗೂ ಕೂಡ ನಾನು ಒಂದು ಹೆಚ್ಚು ಕಮ್ಮಿ ಒಂದು 60-65 ಕುರಿಗಳು ಕಾಲ್ ಮಾಡಿದ್ರೆ ಅದರಲ್ಲಿ ಒಂದೇ ಒಂದು ಕುರಿ ತಿರ್ಕೊಂಡಿರೋದು ನಮ್ಮ ಇಂಡಿಗೇರಿ ಸತೀಶ್ ಅಣ್ಣದು. ಅದು ಒಂದು ಕುರಿ ಅಷ್ಟೇ ತಿರ್ಕೊಂಡಿದ್ದು. ಇನ್ನೇನು 69ರಲ್ಲಿ 68 ಕುರಿ ಬದುಕಿದಾವು. ಅಷ್ಟರು ಕುರಿನೂ ಬದುಕಿದಾವು. ಇಂಡಿಗೇರಿ ಸತೀಶ್ ಅಣ್ಣದ ಏನಪ್ಪ ಸಮಸ್ಯೆ ಆಗಿದ್ದಪ್ಪ ಅಂತಂದ್ರೆ ಅವ್ರು 3 ದಿವಸ ಆಗಿತ್ತು ಸ್ಟ್ರಕ್ ಆಗಿ. ಆಮೇಲೆ ಅವ್ರು ನನಗೆ ಕಾಲ್ ಮಾಡ್ಕೊಂಡ್ರೆ ಮತ್ತೆ ನಾನು ಹೇಳಿದ ಮೆಡಿಸಿನ್ ಅವ್ರು ಸಿಗ್ಲಿಲ್ಲ ಊರಾಗೆ. ಏನಂದ್ರೆ ಭಾನುವಾರ ಸಂಜೆ ಫೋನ್ ಮಾಡಿದ್ರು ಅವರು, 7 ಗಂಟೆಗೆ ಫೋನ್ ಮಾಡಿದ್ರೆ, ಹಂಗಾಗಿ ಸಿಗ್ಲಿಲ್ಲ. ಅದೊಂದು ಬೇಜಾರಾಗುತ್ತೆ ಅಷ್ಟೇ. ಎಲ್ಲರಿಗೂ ಕೂಡ ನಾನು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀನಿ ಅನ್ಕೊಂತೀನಿ. ಅದೇ ರೀತಿಯಾಗಿ ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಬಂದಿರ್ತಕ್ಕಂಥ ಕುರಿಗಳ ಬಗ್ಗೆ ಹೇಳ್ತೀನಿ. ನಿಮ್ಮ ಕುರಿಗಳಿಗೆ ಏನಾದರೂ ತೊಂದರೆಗಳಿದ್ರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ. ನನ್ನ ಕಡೆಯಿಂದ ಏನಾದರೂ ವಿಷಯ ಬೇಕಾದ್ರೆ ಕೇಳಿ, ದಯವಿಟ್ಟು ಹೇಳ್ತೀನಿ. ನಿಮ್ಮ ಹತ್ರ ಏನಾದರೂ ಹೊಸ ವಿಷಯಗಳಿದ್ರು ಕೂಡ ನನಗೆ ಹೇಳಿ, ನಾನು ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಕೊನೆಗೆ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಒಂದು ಕುರಿಗಳ ವಿಡಿಯೋನ ಮಾಡ್ತಾ ಇರ್ತೇನೆ. ಇವತ್ತು ಇದರಲ್ಲಿ ಒಳ್ಳೆ ಕುರಿಗಳು ಅಂತ ಹೇಳೋಂಥ ಕುರಿಗಳು ಅಷ್ಟೊಂದು ಯಾವಿದಾವಂತಂದು ಕೂಡ ಹೇಳ್ತೀನಿ, ಅದನ್ನು ನೋಡ್ಕೊಳ್ಳಿ. ಮತ್ತು ಯಾವುದಾದ್ರೂ ಒಳ್ಳೆ ಕುರಿಗಳಿದ್ರೂ ಕೂಡ ಎಕ್ಸ್ಚೇಂಜ್ ಮಾಡ್ತೇವೆ. ನಿಮಗೆ ಬೇಕಾದ ಕುರಿಗಳು ಯಾವುದಾದ್ರೂ ಇದ್ದರೆ ಎಕ್ಸ್ಚೇಂಜ್ ಮಾಡ್ತೇವೆ. ಹೊರಗಡೆ ಒಂದಿದೆ, ಇದು ನಮ್ಮ ರೂಮಿನ ಕುರಿಗಳು. ಎಲ್ಲ ಕುರಿಗಳ ಬಗ್ಗೆ ಒಂದು ಮಾಹಿತಿ ಹೇಳ್ತಾ ಇರ್ತೇನೆ. ಇದು ಒಂದು ನೋಡಿ, ಎಂಟಲ್ಲು ಜಾತಿಯಲ್ಲಿ ಚೆನ್ನಾಗಿದೆ ಕುರಿ. ಆಡಿದೆ, ಸ್ವಲ್ಪ ಕಾಯ್ಕೋಬೇಕು. ಆದ್ರೆ ಕಾಯ್ಕೊಳ್ಳೋರಿದ್ರೆ ಕಾಯ್ಕೊಳ್ರಿ. ಕುರಿ ಚೆನ್ನಾಗಿದೆ, ಜಾತಿಯಲ್ಲಿ ಗೀತಿಯಲ್ಲೆಲ್ಲ ಚಲೋ ಇದೆ. ನೋಡಿ, ಇದು ಒಂದು 4 ಕಲ್ಲು. ಇದು ಒಂದು 28,000 ಬಂದರೆ ಕೊಟ್ಬಿಡ್ತೀನಿ ನೋಡ್ರಿ. 28,000 ಬಂದರೆ ಕೊಡ್ತೀನಿ. ಕುರಿ ಯಾರಾದರೂ ಕಾಯ್ಕೊಳ್ಳಿದ್ರೆ ಕಾಯ್ಕೊಳ್ಳಿ, ಆಟಕ್ಕೆ ಗಿಟಕ್ಕೆ ಚೆಕ್ ಮಾಡ್ಕೊಳ್ಳಿ. ಕುರಿ ಆಡುತ್ತೆ ಅಂತ ಹೇಳಿದ್ದಾರೆ. ನಾನು ಕೊಟ್ಟಿರೋದು 28,000 ಅಷ್ಟಕ್ಕೆ ಕೊಡ್ತೀನಿ. ಯಾರಿಗಾದ್ರೂ ಬೇಕಾದ್ರೆ ತಗೊಳ್ಳಿ. ಇದು ಒಂದು 4 ಕಲ್ಲು ಗದಗಿಂದಿದು. ಇದು ಕೂಡ 28,000ಕ್ಕೆ ಕೊಡ್ತೀನಿ. 28,000ಕ್ಕೆ ಕೊಡ್ತೀನಿ. ಕುರಿ ಚೆನ್ನಾಗಿದೆ. ಇವೆಲ್ಲರೂ ಕೂಡ ವಿಡಿಯೋ ಫೋಟೋಸು ಏನಿಲ್ಲ, ಕಣಪ್ಪಣ್ಣದಾಗ ಆಡಿಲ್ಲ ಗಿದೆ, ಚೆನ್ನಾಗಿದೆ. 28ರ ಮಟ್ಟ ಬಂದರೆ 2 ಕೂಡ ಕೊಡ್ತೀನಿ. ಅದೇ ರೀತಿ ಇದು ಒಂದು 4 ಕಲ್ಲು. ಇದು ಒಂದು 8 ಇದು ಕಣಾಗಿರೋ ಕುರಿ ಅಂತ ಎಲ್ರಿಗೂ ಗೊತ್ತು. ಇದು ಸ್ವಲ್ಪ ರೆಡಿ ಮಾಡ್ತಾ ಇದ್ದೀವಿ. ಅಲ್ಲಿ ನಮ್ಮ ದಾವಣಗೆರೆಯಲ್ಲಿ ಒಂದು ಕಣ ಇದೆ, ಬೈಕಿಂಗ್ ಕಣಕ್ಕೆ ಬರ್ಸಿದ್ದೀವಿ. ನೋಡೋಣ ಏನು ಮಾಡುತ್ತೆ ಏನೋ ಗೊತ್ತಿಲ್ಲ. ಅದೇ ರೀತಿ ಇದು ಒಂದು ನೋಡಿ, ಇದು 4 ಕಲ್ಲಿಗೆ ಕೆಡವಿದೆ ಕುರಿ. 4 ಕಲ್ಲಿಗೆ ಕೆಡವಿದೆ, ಚೆನ್ನಾಗಿದೆ. ಚೆನ್ನಾಗಿದೆ ಕುರಿ, 4 ಕಲ್ಲಿಗೆ ಕೆಡವಿದೆ, ತುಂಬ ಚೆನ್ನಾಗಿದೆ ನೋಡ್ರಿ. ನೀಟಿದೆ ಕುರಿ. ಇದು ಒಂದು 30,000 ಬಂದರೆ ಕೊಟ್ಬಿಡ್ತೀನಿ ನೋಡ್ರಿ. 4 ಕಲ್ಲಿಗೆ ಕೆಡವೆ ಐತಿ ಇದು ಈಗ ಜಸ್ಟ್. $30,000 ಬಂದರೆ ಕೊಟ್ಬಿಡ್ತೀನಿ ನೋಡ್ರಿ. ಇದನ್ನು ಓಡುತ್ತೆಲ್ಲ ನಿಮ್ಮ ಮನೆ ಬರೋ ಅವೆಲ್ಲ ನಾವೇನು ಹೇಳಲ್ಲ ಇದರಲ್ಲಿ. ಅದೇ ರೀತಿ ಇದು ಒಂದು ನೋಡ್ರಿ, 6 ಇದು 6ಗೆ 1 ಕೆಡವೆ ಐತಿ. ಇದು ಕೂಡ ಓಡುತ್ತಾ ನಮಗೆ ಆಡುತ್ತೆ ಅಂತ ಹೇಳಿದ್ದಾರೆ. ನಾನಂತರ ಹೇಳಲ್ಲ, ಅದು ಆಡಿದ ಮೇಲೆ ಗ್ಯಾರಂಟಿ, ತೂಕ ಕಮ್ಮಿ. ಇದು ಕೂಡ ಒಂದು 30,000 ಬಂದರೆ ಕೊಟ್ಬಿಡ್ತೀನಿ ನೋಡ್ರಿ. ಇವೆಲ್ಲ ಏನು ಗೊತ್ತಾ, ನಾನು ಆಡಿಸ್ಲೇಬೇಕು ಅಂತ ದೊಡ್ಡ ರೊಕ್ಕ ಕೊಟ್ಟು ತೊಗೊಂಬಂದಿರೋ ಕುರಿಗಳು. ಅವ್ರ ಕೈಗೆ ಆಡ್ಸೋಕ್ಕಾಗ್ಲಿದ್ದಕ್ಕೆ ನಮಗೆ ಕೊಟ್ಟಿರ್ತಾರೆ. ನಾನು ಅಷ್ಟೇ ಹೇಳ್ಬೇಕಾಗತ್ತೆ, ಯಾಕಂದರೆ ಈ ಕುರಿಗಳು ಓನರು ಕೂಡ ನೋಡ್ತಾ ಇರ್ತಾರೆ. ಹಾಗಾಗಿ ನೋಡಿ, ನಾನು ಅದು 30,000 ಕೊಟ್ಟಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ನಮಗೇನಾದರೂ ಲಾಭ ಕೊಟ್ಬಿಟ್ರೆ ಕೊಟ್ಬಿಡ್ತೀನಿ. ಇದನ್ನು ಚೆನ್ನಾಗೈತೆ ನೋಡಿರಿ, 4 ಕಲ್ಲಿಗೆ ಕಡಿಮೆ ಐತೆ ಕುರಿ. 30,000 ಕೊಟ್ಟಿದ್ದೀನಿ ನೋಡ್ರಿ. ಇದು ಒಂದು ಇದು ಇತ್ತು ರೂಮಿಂದು, ಇದು ಸ್ವಲ್ಪ ರೆಡಿ ಮಾಡ್ತಾ ಇದ್ದೀನಿ, ಹಂಗಾಗಿ ಯಾರಿಗೂ ಕೊಡ್ತಾ ಇಲ್ಲ ಕುರಿ ಇದನ್ನು. ಇದು ಒಂದು ನೋಡಿ, 8 ಅಣಚಿಕ್ಕೆ. ಅದು ನಿನ್ನೆ ಬಂದಿದೆ.
ಇದ್ರದ್ದು ಆಟ ಚೆನ್ನಾಗಿ ಆಡಿದೆ ಅಂತ ಹೇಳಿದ್ದಾರೆ, ನಾನಂತರ ನೋಡಿಲ್ಲ. ಚೆನ್ನಾಗಿದೆ ಕುರಿ, ಜಾತಿಯಲ್ಲಿ ಗೀತಿಯಲ್ಲೆಲ್ಲ ಗಡ್ಡಿಯಲ್ಲೆಲ್ಲ ನೀಟಿದೆ, ಚೆನ್ನಾಗಿದೆ ನೋಡಿ ಕುರಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು ಕರ್ಣ ಅಂತ, ಆರಲ್ಲು ಎಡಲ್ಲು ಕಣ ನಾಲ್ಕಲ್ಲು ಕಣ, ಇದು ಕರ್ಣ ಅಂತ ನಮ್ಮ ಹುಡ್ರದು. ಪಾಪ ಒಂದೇನು ಸಮಸ್ಯೆ ಆಗಿದೆ, ಹಂಗಾಗಿ ಹಾಕಿದಾರವ್ರು ಕುರಿ. ಇದು ಏನು ಕೊಡೋದಲ್ಲ, ಬೈತಾರ ಅವ್ರು, ಇಲ್ಲೇ ಬಂದು ಮೇಯಿಸ್ತಾ ಇದ್ದಾರೆ. ನಮ್ಮ ಮಾವಾರ ಥರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕುರಿ ಕಟ್ಕೊಂಡಿದ್ದೀವಿ, ಏನೋ ಆರಾಮಿಲ್ಲ ಅಂತ, ಅವ್ರಿಗೆ ಮೇಸ ಹುಡುಗರಿಗೆ ಆರಾಮಿಲ್ಲ ಅಂತ ಅಂದಕ್ಕೆ ಇಲ್ಲೇ ಹಾಕಿದ್ದಾರೆ. ಈಗ ಒಂದು 15 ದಿವಸ ಆಯಿತು ಇಲ್ಲೇ ಮೇಯಿಸ್ತಾ ಇದ್ದೀವಿ, ಬಂದು ಒಯ್ತಾರೆ. ಅವ್ರದ್ದು ಕುರಿ, ನಮ್ದಲ್ಲ. ಅದೇ ರೀತಿ ಇಲ್ಲೇ ಐತಿ, ಇದು ತುಂಬ ದಿವಸ ಇಲ್ಲೇ ಐತಿ ಕುರಿ. ಆಟ ಚೆನ್ನಾಗೈತೆ ನೋಡ್ರಿ, ಇಲ್ಲೇ ಐತಿ, ಯಾರಿಗಾದ್ರೂ ಬೇಕಾದ್ರೆ ಕೇಳ್ರಿ, ಕಟ್ಟೋರಿದೆ ಕಟ್ರಿ, ತುಂಬ ಚೆನ್ನಾಗೈತೆ ಆಟ. ಇದು ಗ್ಯಾರಂಟಿ ಕೊಡ್ತೀವಿ ಇಲ್ಲೇ ಐತಿನ. ಅದೇ ರೀತಿ ಇದು ಒಂದು 2ರಿಂದ 4 ಒಂದಲ್ಲಿ ಕೆಡವೈತೆ ನೋಡ್ರಿ, ಚೆನ್ನಾಗೈತೆ. ಸೈಜು ಗೀಜು ಎಲ್ಲ ಚೆನ್ನಾಗೈತೆ ಕುರಿ, ಮಾತ್ರ ದೊಡ್ಡ ಸೈಜ್ ಅಂದ್ರೆ ದೊಡ್ಡ ಸೈಜ್ ಕುರಿ. ಇದು ಒಂದು ಕೊಡೋದೈತಿ ನೋಡ್ರಿ, ಇದು ಒಂದು 8 ಕಟ್ಗ, ದೊಡ್ಡ ಸೈಜ್ ನೋಡ್ರಿ ಇದು ಕಟ್ಗ. ಇದನ್ನು ಕೂಡ ಕೊಡ್ತೀವಿ, ನೋಡ್ಕೊಳ್ಳಿ, ನಿಮ್ಮ ಮನ್ಸು. ಯಾಕಂದವ್ರು ಕಾಲ್ ಮಾಡ್ಕೊಳ್ಳಿ, ಆಡ್ಲೂಬೋದು ಓಡ್ಲೂಬೋದು. ಮತ್ತು ಕಿರಣಣ್ಣ ಈ ಕುರಿ ತೋರಿಸಿದ, ಕಿರಣಣ್ಣನ ಕೈಯಾಗ ಕುರಿ ತಂದುಬಿಟ್ರೆ ಕಣ ಹೊಡಿತಾವು, ಕಿರಣಣ್ಣ ಹಂಗೆ ಹಿಂಗೆ ಅಂತ ನೀವು ತಿಳ್ಕೊಂಡಿದ್ರೆ ತಪ್ಪು. ಎಲ್ಲ ಅದೃಷ್ಟ ಇದ್ದಾಗ ಮಾತ್ರ ಕುರಿಗಳು ಕಣ ಹೊಡೆಯೋದು, ತಿಳ್ಕೊಳ್ಳಿ. 5 ಲಕ್ಷ 6 ಲಕ್ಷ ಕೊಟ್ಟು ತಂದರೆ ಕಣ ಹೊಡೆಯೋದು ಕಷ್ಟ. ಎಲ್ಲ ಚೆನ್ನಾಗಿದ್ದಾವೆ, ಜಾತಿಯಲ್ಲಿ ಗಡ್ಡಿಯಲ್ಲೆಲ್ಲ ಚೆನ್ನಾಗಿದ್ದಾವೆ. ನಾ ಏನು ಬೇಡಪ್ಪ ಅಂತಂದ್ರೆ ಮಾರ್ಕೆಟಿಗೆ ಹಾಕಿದ್ರು ಬೇಡ, 1,000 2,000 ಬಿಟ್ಟು ಹೋಗ್ಬೋದು, ಇಲ್ಲ 1,000 2,000 ಲಾಭ ಕೊಟ್ಟು ಹೋಗ್ಬೋದು. ಹಂಗಿದಾವೆ ಕುರಿಗಳು, ಚೆನ್ನಾಗಿದ್ದಾವೆ. ಕಾಯ್ಕೊಳೋರು ಯಾರಾದ್ರೂ ಇದ್ರೆ ಕಾಯ್ಕೊಳ್ಳಿ, ಕೆಡವಿದಾವು. ಇದು ಒಂದು 4 ಕೆಡವೈತಿ, ಅದು ನೀಲ ಒಂದು ಕೆಡವೈತಿ, ಇದೈತಲ್ಲ ಇದು ನೀಲ, ಇದು ಒಂದು ಕೆಡವೈತಿ ನೋಡ್ರಿ. ಇದ್ರ ಜಾತಿ ಮಾತ್ರ ಭಾರಿ ಜಾತಿ ಇದು. ಇದು ಒಂದು ಇದು 4 ಕೆಡವೈತಿ ಕುರಿ, ದೊಡ್ಡ ಸೈಜ್ ಕುರಿ ಮಾತ್ರ ಕೆಡವೈತಿ ನೋಡ್ರಿ 4. ಇದು ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳು ಇಷ್ಟಕ್ಕೊಂದು. ಮತ್ತು ಅದೇ ರೀತಿ ದಯವಿಟ್ಟು ಎಲ್ಲರೂ ಕುರಿಗಳನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅದೇ ಈ ಟೈಮಲ್ಲಿ ಹಾಲು ತತ್ತಿ ಬೇಕಾದ್ರೆ ಎಷ್ಟಾದ್ರೂ ಹಾಕಿ, ಸ್ವಲ್ಪ ಡೈಜೆಷನ್ ಏನು ಕೆಪಾಸಿಟಿ ಏನು ಇರುತ್ತಲ್ಲ ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತು ಇಕ್ಕೆಯಲ್ಲಿ ಕಾಳು ಬರ್ತಾಯಿದೆ ಹಂಗೆ ಹಿಂಗೆ ಅಂತಂದು ಈ ಟೈಮಲ್ಲೇ ಇಕ್ಕೆಯಲ್ಲಿ ಕಾಳು ಬರೋದಾಗಲಿ ಮತ್ತೊಂದಾಗಲಿ ಏನಾಗ್ತಾ ಇರುತ್ತಲ್ಲ, ಈ ಟೈಮಲ್ಲೇ ಒಂದು ಒಳ್ಳೆ ಟಾನಿಕ್ ನೋಡಿ, ಒಳ್ಳೆ ಟಾನಿಕ್ ಹಾಕಿ. ಮತ್ತು ನೀವು ಎಷ್ಟು ಹುಲ್ಲು ಮೇಯಿಸ್ತಿರಲ್ಲ ಅಷ್ಟು ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ ಕುರಿಗಳಿಗೆ. ನೀವು ಎಷ್ಟು ಹುಲ್ಲು ಮೇಯಿಸ್ತಿರಲ್ಲ ಅಷ್ಟು ಜಾಸ್ತಿ ಆಗ್ತದೆ. ದಯವಿಟ್ಟು ಹೆಚ್ಚಾಗಿ ಹುಲ್ಲೇ ಮೇಯಿಸ್ರಿ. ತತ್ತಿ ಹಾಲು ಕಾಳು ಒತ್ತು ಕೊಡೋದಕ್ಕಿಂತ ಹುಲ್ಲಿಗೆ ಹೆಚ್ಚಿನ ರೀತಿಯಾಗಿ ಒತ್ತು ಕೊಡ್ರಿ. ಒತ್ತು ಕೊಟ್ಟರೆ ಚೆನ್ನಾಗಿ. ಅದೇ ರೀತಿ ನೋಡ್ರಿ, ಇದು ಲಾಸ್ಟ್ ಟೈಮ್ ಇದು ನಾವು ನಮ್ಮ ಕುರಿಗಳಿಗೆ ರೆಡಿ ಮಾಡ್ಬೇಕನ್ನೋ ಕುರಿಗಳಿಗೆ ಮೇಯಿಸುವ ಹುಲ್ಲಿದು ನೋಡ್ರಿ, ಇದನ್ನೇ ಮೇಯ್ಸೋದು ನಾವು. ರೆಡಿ ಮಾಡ್ತೀವಲ್ಲ, ರೆಡಿ ಮಾಡಬೇಕು ಅಂದರೆ ಕುರಿಗಳಿಗೆ ಈ ಹುಲ್ಲು ಮೇಯಿಸ್ತೀವಿ ನೋಡ್ರಿ. ಹುಲ್ಲು ಅಂತಾರೆ ಇದು ನಮ್ಮ ಕಡೆ, ಇದೇ ಹುಲ್ಲು ಮೇಯ್ಸೋದು. ಮತ್ತು ಇದು ನಮ್ಮದು ನೀಲ, ಗೊತ್ತಿರಬೇಕು, ನೀಲ ಮೇಯಿಸ್ತಾ ಇದ್ದಾರೆ. ಅದನ್ನು ವೀಡಿಯೋ ಮಾಡೋಂಗಿಲ್ಲ, ಹಂಗಾಗಿ ಮೇಯ್ಸೋ ವೀಡಿಯೋ ಮಾಡ್ತಾಯಿಲ್ಲ, ಕುರಿ ಅಷ್ಟೇ ತೋರಿಸ್ತಾ ಇದ್ದೀನಿ. ರೆಡಿ ಮಾಡ್ತಾಯಿದ್ದೀವಿ, ದೋಬಿ ಪಬಿ ಎಲ್ಲ ಗಾಯ ಆಗಿತ್ತು, ರೆಡಿ ಮಾಡ್ತಾಯಿದ್ದೀವಿ. ನೋಡೋಣ ನೋಡ್ರಿ, ಇದೇ ಕುರಿ ರೆಡಿ ಮಾಡ್ತಾಯಿದ್ದೀವಿ, ನೋಡೋಣ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಮಸ್ತೆ.